ಇತ್ತೀಚೆಗೆ ಅನೇಕ ಘಟಾನುಘಟಿ ಕಂಪನಿಗಳು ಐಪಿಒಗೆ ಹೋಗಿದ್ದು ಕೆಲ ಕಂಪನಿಗಳು ಉತ್ತಮ ಲಿಸ್ಟಿಂಗ್ ಡೇ ಗೇನ್ಸ್ ಅನ್ನು ಕೊಡ್ತಿವೆ. ಸೊ ಕಂಪನಿ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋ ಆಧಾರದ ಮೇರೆಗೆ ಫ್ಯೂಚರ್ನಲ್ಲೂ ಅಷ್ಟು ಗೇನ್ಸ್ ಕೊಡುತ್ತಾ ಅನ್ನೋದನ್ನ ಹೂಡಿಕೆದಾರರು ಯೋಚನೆ ಮಾಡಿ ಮುಂದುವರಿಬೇಕಾಗುತ್ತೆ. ಇವತ್ತು ಒಟ್ಟು 4 ಕಂಪನಿಗಳು ಹೊಸದಾಗಿ ಐಪಿಒಗೆ ಹೋಗ್ತಾ ಇದ್ದು ಓವರ್ ಆಲ್ 3600 ಕೋಟಿ ಮೌಲ್ಯದ ಇಶ್ಯೂ ಇದಾಗಿರುತ್ತೆ. 4 ಕಂಪನಿಗಳು ಯಾವ್ಯಾವ ಸೆಕ್ಟರ್ ಅಂತ ಗಮನಿಸಿದ್ರೆ ಮೊದಲನೇದು ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್, ಹಾಗೇನೆ ಡಯಾಗ್ನಾಸ್ಟಿಕ್, ಟೈಲ್ಸ್ ಹಾಗೇನೆ ಬಯೋಟೆಕ್, ಹೀಗೆ 4 ಸೆಕ್ಟರ್ನ ಕಂಪನಿಗಳು ಐಪಿಒಗೆ ಹೋಗ್ತಿದ್ದು ಆ ಕಂಪನಿಗಳು ಯಾವುವು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದು ದೇವ್ಯಾನಿ ಇಂಟರ್ನ್ಯಾಷನಲ್. ಇದು ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ ಚೈನ್ ಅನ್ನು ನಡೆಸ್ತಾ ಇದೆ. ಒಟ್ಟು 1800 ಕೋಟಿ ಮೌಲ್ಯದ ಇಶ್ಯೂ ಸೈಜ್ ಅನ್ನ ಈ ಕಂಪನಿ ಹೊಂದಿದೆ. ಎರಡನೆಯದು ಕೃಷ್ಣ ಡಯಾಗ್ನಾಸ್ಟಿಕ್ಸ್. ಇವರು ಗವರ್ಮೆಂಟ್ ಹಾಗೇನೆ ಪ್ರೈವೇಟ್ ಆಸ್ಪತ್ರೆಗಳಿಗೆ, ಮೆಡಿಕಲ್ ಕಾಲೇಜ್ಗಳಿಗೆ ಡಯಾಗ್ನಾಸ್ಟಿಕ್ಸ್ ಅನ್ನ ಸೆಟಪ್ ಮಾಡೋದು, ಡಯಾಗ್ನಾಸ್ಟಿಕ್ಸ್ ಸರ್ವಿಸಸ್ ಅನ್ನ ಕೊಡ್ತಾ ಬರ್ತಿದ್ದಾರೆ. ಒಟ್ಟು 1200 ಕೋಟಿ ಮೌಲ್ಯದ ಇಶ್ಯೂ ಈ ಕಂಪನಿಯದ್ದಾಗಿದೆ. ಮುಂದಿನದು ವಿಂಡ್ಲಾಸ್ ಬಯೋಟೆಕ್. ಈ ಕಂಪನಿ ಮೆಡಿಸಿನ್ ಫೀಲ್ಡ್ ನಲ್ಲಿ ಉತ್ತಮ ಬಿಸ್ನೆಸ್ ಅನ್ನ ನಡೆಸ್ತಾ ಬರ್ತಾ ಇದೆ. ಒಟ್ಟು 400 ಕೋಟಿ ಮೌಲ್ಯದ ಇಶ್ಯೂ ಸೈಜ್ ಇವರದ್ದಾಗಿದೆ. ಕೊನೆಯದಾಗಿ ಎಕ್ಸಾರೋ ಟೈಲ್ಸ್. ಅನೇಕ ರೀತಿಯ ಒಟ್ಟು 1000ಕ್ಕೂ ಹೆಚ್ಚು ತರದ ಟೈಲ್ ಡಿಸೈನ್ ಗಳನ್ನ ಹೊಂದಿರುವಂತಹ ಕಂಪನಿ ಇದಾಗಿದೆ. 161 ಕೋಟಿ ಕಲೆಕ್ಟ್ ಮಾಡೋದಕ್ಕೆ ಐಪಿಒಗೆ ಈ ಕಂಪನಿ ಹೋಗ್ತಾ ಇದೆ. ಮೊದಲನೆಯದು ದೇವಯಾನಿ ಇಂಟರ್ನ್ಯಾಷನಲ್ ಲಿಮಿಟೆಡ್. ಈ ಕಂಪನಿ ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ ಗಳನ್ನ ಆಪರೇಟ್ ಮಾಡ್ತಿದೆ. 1991ರಲ್ಲಿ ಆರಂಭವಾದ ಕಂಪನಿ ಇದು. ಎಂ ಬ್ರಾಂಡ್ಸ್ ಅನ್ನೋ ಇಂಟರ್ನ್ಯಾಷನಲ್ ಕಂಪನಿಯ ಲಾರ್ಜೆಸ್ಟ್ ಫ್ರಾಂಚೈಸಿ ಈ ದೇವಯಾನಿ ಇಂಟರ್ನ್ಯಾಷನಲ್. ಎಂ ಬ್ರಾಂಡ್ಸ್ ಒಟ್ಟು 50,000 ರೆಸ್ಟೋರೆಂಟ್ಗಳನ್ನ, ಈ ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ ಚೈನ್ಗಳನ್ನ 150ಕ್ಕೂ ಹೆಚ್ಚು ದೇಶಗಳಲ್ಲಿ ನಡೆಸ್ತಿದೆ. ಅದರ ಫ್ರಾಂಚೈಸಿಯನ್ನ ಈ ಕಂಪನಿ ದೇವ್ಯಾನಿ ಇಂಟರ್ನ್ಯಾಷನಲ್ ಹೊಂದಿದ್ದು KFC, ಪಿಜ್ಜಾ ಹಟ್ ಹಾಗೆಯೇ ಟ್ಯಾಕೋ ಬೆಲ್ ನಂತಹ ಕಂಪನಿಗಳ ಸ್ಟೋರ್ಗಳನ್ನು ಇವರು ನಡೆಸುತ್ತಿದ್ದಾರೆ. ಭಾರತದಲ್ಲಿ ಒಟ್ಟು 150 ನಗರಗಳಲ್ಲಿ 655ಕ್ಕೂ ಹೆಚ್ಚು ಸ್ಟೋರ್ಗಳನ್ನು ದೇವ್ಯಾನಿ ಇಂಟರ್ನ್ಯಾಷನಲ್ ಆಪರೇಟ್ ಮಾಡ್ತಿದೆ. ದೇವ್ಯಾನಿ ಇಂಟರ್ನ್ಯಾಷನಲ್ ಒಟ್ಟು 3 ರೀತಿಯಲ್ಲಿ ರೆವೆನ್ಯೂ ಜನರೇಟ್ ಮಾಡ್ತಿದ್ದಾರೆ. ಮೊದಲನೆಯದು ಕೋರ್ ಬ್ರಾಂಡ್ಸ್, KFC ಸ್ಟೋರ್ಸ್, ಪಿಜ್ಜಾ ಹಟ್ ಸ್ಟೋರ್ಸ್ ಹಾಗೆಯೇ ಕೋಸ್ಟಾ ಕಾಫಿ ಸ್ಟೋರ್ಸ್. ಮುಂದಿನದು ಇಂಟರ್ನ್ಯಾಷನಲ್ ಸ್ಟೋರ್ಗಳು, ಅಂದ್ರೆ ನೇಪಾಳ ಹಾಗೂ ನೈಜೀರಿಯಾದಲ್ಲಿ ಈ ರೆಸ್ಟೋರೆಂಟ್ಗಳ ಬೇರೆ ಸ್ಟೋರ್ಗಳನ್ನ ನಡೆಸುತ್ತಿದ್ದಾರೆ. ಮೂರನೆಯದು ಇದೇ ವಿಂಗ್ನ ಬೇರೆ ಬೇರೆ ಬ್ರ್ಯಾಂಡ್ಗಳನ್ನು ಅವರು ನಡೆಸುತ್ತಿದ್ದಾರೆ. ವಾಂಗೋ, ಫುಡ್ ಸ್ಟ್ರೀಟ್ ಈ ತರದ ಸ್ವಂತ ಬ್ರ್ಯಾಂಡ್ಗಳನ್ನು ಸಹ ದೇವ್ಯಾನಿ ಇಂಟರ್ನ್ಯಾಷನಲ್ಸ್ ಆಪರೇಟ್ ಮಾಡ್ತಿದ್ದಾರೆ. ದೇವಯಾನಿ ಇಂಟರ್ನ್ಯಾಷನಲ್ಸ್ ಗಳಿಸುವಂತಹ ಒಟ್ಟು ರೆವೆನ್ಯೂನಲ್ಲಿ ಈ 3 ವರ್ಟಿಕಲ್ಸ್ಗಳಲ್ಲಿ ಕೋರ್ ಬ್ರಾಂಡ್ಸ್ ನದ್ದೇ ಸಿಂಹಪಾಲು. 70%ಗೂ ಹೆಚ್ಚು ಹಣ ಈ ಕೋರ್ ಬ್ರಾಂಡ್ಸ್ ನಿಂದ ಬರ್ತಿದೆ. ಅಂದ್ರೆ 260ಕ್ಕೂ ಹೆಚ್ಚು KFC ಸ್ಟೋರ್ಗಳು, 297ಕ್ಕೂ ಹೆಚ್ಚು ಪಿಜ್ಜಾ ಹಟ್ ಸ್ಟೋರ್ಗಳು ಹಾಗೇನೆ 44ಕ್ಕೂ ಹೆಚ್ಚು ಕೋಸ್ಟಾ ಕಾಫಿ ಸ್ಟೋರ್ಗಳನ್ನ ಭಾರತದಲ್ಲಿ ನಡೆಸ್ತಿರೋದ್ರಿಂದ ಅದರಿಂದಲೇ ಹೆಚ್ಚು ಆದಾಯವನ್ನ ದೇವಯಾನಿ ಇಂಟರ್ನ್ಯಾಷನಲ್ ಲಿಮಿಟೆಡ್ ಗಳಿಸ್ತಾ ಇದೆ. ಎಷ್ಟರ ಮಟ್ಟಿಗೆ ಚೆನ್ನಾಗಿ ನಡೀತಿದೆ ಈ 3 ಕೋರ್ ಬ್ರ್ಯಾಂಡ್ಗಳು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. 2019, 20 ಹಾಗೇನೆ 21 ಫಿನಾನ್ಷಿಯಲ್ ಇಯರ್ ಅನ್ನು ನಾವು ಗಮನಿಸಿದ್ರೆ 160 ಇದ್ದ KFC ಸ್ಟೋರ್ಗಳು ಈಗ 260ಕ್ಕೆ ತಲುಪಿವೆ. ಹಾಗೇನೆ ಪಿಜ್ಜಾ ಹಟ್ನ ಸ್ಟೋರ್ಗಳ ಸಂಖ್ಯೆ ಅಷ್ಟಾಗಿ ವ್ಯತ್ಯಾಸ ಆಗಿಲ್ಲ. 260 ಇದ್ದಿದ್ದು 3ನೇ ವರ್ಷಕ್ಕೆ ಬಂದಾಗ 297ಕ್ಕೆ ಬಂದಿದೆ. ಆದರೆ 60 ಕೋಸ್ಟಾ ಕಾಫಿ ಸ್ಟೋರ್ಗಳಿದ್ದಿದ್ದು ಈಗ 44ಕ್ಕೆ ಬಂದಿದೆ. ಹಾಗಾದ್ರೆ ದೇವಯಾನಿ ಇಂಟರ್ನ್ಯಾಷನಲ್ಸ್ ಎಷ್ಟರ ಮಟ್ಟಿಗೆ ಲಾಭ ಮಾಡ್ತಿದೆ, ಅದರ ಫಿನಾನ್ಷಿಯಲ್ಸ್ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ರೆವೆನ್ಯೂ ವಿಚಾರದಲ್ಲಿ ಒಂದು ಸ್ಟಾಗ್ನೆಂಟ್ ಗ್ರೋತ್ ಅನ್ನು ಅವರು ಮೇಂಟೈನ್ ಮಾಡ್ತಾ ಇದ್ರೂ ಸಹ ಲಾಸ್ ಅನ್ನ ಕಂಟಿನ್ಯೂಸ್ ಆಗಿ ಅವರು ಕಾಣ್ತಾ ಇದ್ದಾರೆ. 2019ನೇ ಫಿನಾನ್ಷಿಯಲ್ ಇಯರ್ ಅಲ್ಲಿ 60 ಕೋಟಿವರೆಗೆ ಲಾಸ್ ಆಗಿತ್ತು. 2020ನೇ ಇಸವಿಯಲ್ಲಿ 112 ಕೋಟಿ ಲಾಸ್ ಆಗಿತ್ತು. 2021ನೇ ಇಸವಿಯಲ್ಲಿ 90 ಕೋಟಿ ಲಾಸ್ ಅನ್ನ ಅವರು ಅನುಭವಿಸಿದ್ದಾರೆ. ಕಾರಣ ಅನೇಕ ಸ್ಟೋರ್ಗಳನ್ನ ಮುಚ್ಚಬೇಕಾದ ಪರಿಸ್ಥಿತಿ ಕೋವಿಡ್ನ ಕಾರಣಕ್ಕಾಗಿ ಎದುರಾಯಿತು. ಹಾಗಾದ್ರೆ ಈ ಕಂಪನಿ ಯಾವ ತರದ ರಿಸ್ಕ್ ಅನ್ನ ಫೇಸ್ ಮಾಡ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಮೊದಲನೇದು ಸ್ಟಿಫ್ ಕಾಂಪಿಟೇಷನ್. ಯಾವ ಕಂಪನಿಗಳು ಇದೇ ರೀತಿಯಾದ QSR ಸೆಕ್ಟಾರ್ ನಲ್ಲಿ ಬರುವಂತಹ ಡಾಮಿನೋಸ್, ಬರ್ಗರ್ ಕಿಂಗ್, ಮೆಕ್ಡೊನಾಲ್ಡ್ಸ್, ಅದರ ಜೊತೆಗೆ ಝೊಮ್ಯಾಟೊ, ಸ್ವಿಗ್ಗಿ ಅಂತ ಸಂಸ್ಥೆಗಳು, ಕ್ಲೌಡ್ ಕಿಚನ್ ನ ಕಾನ್ಸೆಪ್ಟ್ ಏನಿದೆ ಇವೆಲ್ಲವೂ ಸಹ ಸ್ಟಿಫ್ ಕಾಂಪಿಟೇಷನ್ ಅನ್ನ ದೇವಯಾನಿ ಇಂಟರ್ನ್ಯಾಷನಲ್ಸ್ಗೆ ಕೊಡ್ತಾ ಇದೆ. ಅದರ ಜೊತೆಗೆ ಅವರಿಗೆ ಒಂದು ಅಗ್ರಿಮೆಂಟ್ ಸಹ ಇರುತ್ತೆ. ಈಗ ಎಂ ಬ್ರಾಂಡ್ಸ್ ನ ಲಾರ್ಜೆಸ್ಟ್ ಫ್ರಾಂಚೈಸಿ ಆಗಿದೆ ಅಲ್ವಾ, ಸೊ ಆ ಅಗ್ರಿಮೆಂಟ್ ನಲ್ಲಿ ವರ್ಷಕ್ಕೆ ಇಂತಿಷ್ಟು ಸ್ಟೋರ್ಗಳನ್ನು ಹೊಸದಾಗಿ ಓಪನ್ ಮಾಡಬೇಕು ಅನ್ನೋದೇನಿರುತ್ತೆ ಅದನ್ನ ಅವರು ಕೋಪ್ ಅಪ್ ಮಾಡೋದಕ್ಕೆ ತೀರಾ ಚಾಲೆಂಜಸ್ ಅನ್ನ ಅನುಭವಿಸುತ್ತಿದ್ದಾರೆ.
ಕೋವಿಡ್ನ ಕಾರಣಕ್ಕಾಗಿ ಸ್ಟೋರ್ಗಳು ಓಪನ್ ಆದರೂ ಸಹ ಹೆಚ್ಚೆಚ್ಚು ನಷ್ಟವನ್ನ ಅನುಭವಿಸಬೇಕಾದ ಪರಿಸ್ಥಿತಿ ಅವರಿಗೆ ಎದುರಾಗ್ತಾ ಇದೆ. ಕಳೆದ 3 ವರ್ಷದಲ್ಲೂ ಕಂಟಿನ್ಯೂಸ್ಲಿ ಅವರು ಲಾಸ್ ಅನ್ನ ಫೇಸ್ ಮಾಡ್ತಿರೋದು ಇದೇ ಕಾರಣಕ್ಕಾಗಿ. ಈ ಕಂಪನಿ ತುಂಬಾ ಸಾಲಗಳನ್ನು ಮಾಡಿಕೊಂಡು ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ. ಟೋಟಲ್ ಈಕ್ವಿಟಿ 71 ಕೋಟಿ, ಅವರು ಮಾಡಿಕೊಂಡಿರುವಂತಹ ಸಾಲ 1250 ಕೋಟಿ, ಲೀಸ್ ಲಯಬಿಲಿಟಿ ಆಲ್ಮೋಸ್ಟ್ 50 ಕೋಟಿಗಿಂತಲೂ ಹೆಚ್ಚಿದೆ, ಬಾರೋ ಮಾಡ್ಕೊಂಡಿರೋದು 380 ಕೋಟಿ. ಈ ಕಾರಣಕ್ಕಾಗಿ 2021ನೇ ಫಿನಾನ್ಷಿಯಲ್ ಇಯರ್ ಅಲ್ಲಿ 152 ಕೋಟಿಯಷ್ಟು ಬಡ್ಡಿಯನ್ನೇ ಕಟ್ಟಿದ್ದಾರೆ. ಹೀಗಾಗಿ ಈ ಕಂಪನಿ ಎಷ್ಟು ರೆವೆನ್ಯೂ ಜನರೇಟ್ ಮಾಡ್ತಿದೆ ಅದರಲ್ಲಿ ಹೆಚ್ಚು ಭಾಗ ಸಾಲ ತೀರಿಸೋದಕ್ಕೆ ಅಂತಾನೆ ಹೋಗ್ತಿದೆ. ಈಗ IPO ಡೀಟೇಲ್ಸ್ ಗಮನಿಸಿ ಬಿಡೋಣ. ಆಗಸ್ಟ್ 4ನೇ ತಾರೀಕಿನಿಂದ 6ನೇ ತಾರೀಕಿನವರೆಗೂ ಸಬ್ಸ್ಕ್ರಿಪ್ಷನ್ಗೆ ಅವಕಾಶ ಇದೆ. ಪ್ರೈಸ್ ಬ್ಯಾಂಡ್ 86 ರೂಪಾಯಿಂದ 90 ರೂಪಾಯಿ. ಮಿನಿಮಮ್ ಒಂದು ಲಾಟ್ 165 ಷೇರು 14,850 ರೂಪಾಯಿ ಹತ್ತತ್ರ. ಮ್ಯಾಕ್ಸಿಮಮ್ 13 ಲಾಟ್ಗಳನ್ನ ಕೊಂಡುಕೊಳ್ಳಬಹುದು. ಒಟ್ಟು 193,000 ರೂಪಾಯಿವರೆಗೆ ಆಗುತ್ತೆ. ಹಾಗೇನೆ ಈ ಕಂಪನಿಯ ಲಿಸ್ಟಿಂಗ್ ಆಗಸ್ಟ್ 16ನೇ ತಾರೀಕು ಆಗುತ್ತೆ. ಮುಂದಿನ ಕಂಪನಿ ಕೃಷ್ಣ ಡಯಾಗ್ನೋಸ್ಟಿಕ್ಸ್. ಒಟ್ಟು 1200 ಕೋಟಿ ಮೌಲ್ಯದ IPOಗೆ ಈ ಕಂಪನಿ ಹೋಗ್ತಾ ಇದೆ. 2010ರಲ್ಲಿ ಆರಂಭವಾದ ಕಂಪನಿ ಒಟ್ಟು 1800ಕ್ಕೂ ಹೆಚ್ಚು ಡಯಾಗ್ನೋಸ್ಟಿಕ್ ಸೆಂಟರ್ಗಳನ್ನ ಭಾರತದ 13ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಈಗಾಗಲೇ ನಡೆಸ್ತಾ ಬಂದಿದ್ದಾರೆ. 2020ರ ವಿತ್ತೀಯ ವರ್ಷದಲ್ಲಿ 52 ಲಕ್ಷ ಜನರಿಗೆ ಅವರು ಸರ್ವಿಸ್ ಅನ್ನ ಕೇಟರ್ ಮಾಡಿದ್ದಾರೆ. ಪಬ್ಲಿಕ್, ಪ್ರೈವೇಟ್, ಮೆಡಿಕಲ್ ಆಸ್ಪತ್ರೆಗಳು, ಈ ರೀತಿ ಬೇರೆ ಬೇರೆ ಸೆಕ್ಟಾರ್ಗಳಿಗೆ ಇವರು ಡಯಾಗ್ನೋಸ್ಟಿಕ್ ಸೆಂಟರ್ಗಳನ್ನು ಸೆಟಪ್ ಮಾಡೋದು, ಅದರ ಸರ್ವಿಸ್ ಅನ್ನ ಕೊಡ್ತಾ ಬರ್ತಿದ್ದಾರೆ. ಇವರ ಮೇನ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ತುಂಬಾ ಕಡಿಮೆ ದರಕ್ಕೆ, ಮಾರ್ಕೆಟ್ ರೇಟ್ ಏನಿದೆಯೋ ಅದಕ್ಕಿಂತಲೂ ಕಡಿಮೆ ದರಕ್ಕೆ ಡಯಾಗ್ನೋಸ್ಟಿಕ್ ಸರ್ವಿಸ್ ಅನ್ನ ಕೊಡ್ತಾ ಇದ್ದಾರೆ. ರೇಡಿಯಾಲಜಿ ಆ ಸರ್ವಿಸ್ ಅನ್ನ ನೋಡಿಕೊಂಡಾಗ 40ರಿಂದ 60% ಕಡಿಮೆಗೆ ಇವರು ಕೊಡ್ತಾ ಇದ್ದಾರೆ. ಇನ್ನು ಪ್ಯಾಥಾಲಜಿ ರಿಲೇಟೆಡ್ ಟೆಸ್ಟ್ಗಳು, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಏನಿದೆ ಅದನ್ನ ಆಲ್ಮೋಸ್ಟ್ 40ರಿಂದ 80% ರೇಂಜ್ ನಲ್ಲಿ ಕಡಿಮೆ ದರಕ್ಕೆ, ಮಾರ್ಕೆಟ್ ರೇಟ್ಗಿಂತ ಇವರು ಆ ಸರ್ವಿಸ್ ಅನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಈ ಕಂಪನಿಗೆ ಎಷ್ಟರ ಮಟ್ಟಿಗೆ ಆದಾಯ ಬರ್ತಿದೆ ಅಂತ ನಾವು ಗಮನಿಸಿದ್ರೆ, ಓವರ್ ಆಲ್ ಲಾಭದ ಪೈಕಿ 70% ಪಬ್ಲಿಕ್ ಹೆಲ್ತ್ ಏಜೆನ್ಸೀಸ್ ಇಂದ ಅವರಿಗೆ ಸಿಗ್ತಾ ಇದೆ. 13 ರಾಜ್ಯಗಳಲ್ಲಿ ಸರ್ಕಾರದ ಜೊತೆಗೆ ಅವರೇನು ಕೈ ಜೋಡಿಸಿದ್ದಾರೆ. ಹೀಗಾಗಿ 70% ಅಷ್ಟು ರೆವೆನ್ಯೂ ಬರ್ತಿದೆ. ಇದು ಒಂದು ರೀತಿ ಅಡ್ವಾಂಟೇಜು ಹೌದು, ಡಿಸ್ಅಡ್ವಾಂಟೇಜು ಹೌದು. ಯಾಕೆ ಅಂತಂದ್ರೆ ಅಡ್ವಾಂಟೇಜ್ ಅಂತ ನಾವು ಗಮನಿಸಿದಾಗ ಕೇಂದ್ರ ಸರ್ಕಾರ ಈಗಾಗಲೇ ಒಂದು ನ್ಯಾಷನಲ್ ಹೆಲ್ತ್ ಪಾಲಿಸಿಯಲ್ಲಿ ಫ್ರೀ ಡಯಾಗ್ನೋಸ್ಟಿಕ್ ಸರ್ವಿಸ್ ಅನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ನಡೆಸಿದೆ. ಹೀಗಾಗಿ ಸರ್ಕಾರಗಳು ಕಡಿಮೆ ದರಕ್ಕೆ ಇವರು ಸರ್ವಿಸ್ ಕೊಡೋದ್ರಿಂದ ಇವರ ಜೊತೆಗೆ ಕೈ ಜೋಡಿಸುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾರು ಕಡಿಮೆ ದರಕ್ಕೆ ಬಿಡ್ ಮಾಡ್ತಾರೆ ಅಂಥವರಿಗೆ ಟೆಂಡರ್ ಸಿಗುವಂತ ಚಾನ್ಸಸ್ ಇರುತ್ತೆ. ಆದರೆ ಇವರು ಸರ್ಕಾರಗಳ ಜೊತೆಗೆ ಉತ್ತಮ ರಿಲೇಷನ್ಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಅವರು. ಹಾಗಾದ್ರೆ ಬೆಳವಣಿಗೆಗೆ ಎಷ್ಟರ ಮಟ್ಟಿಗೆ ಅವಕಾಶ ಇದೆ ಈ ಕಂಪನಿಗೆ ಅನ್ನೋದನ್ನ ನಾವು ಗಮನಿಸಬೇಕು. ಕರೋನಾದ ನಂತರದಲ್ಲಿ ಜನ ಹೆಚ್ಚೆಚ್ಚು ಆರೋಗ್ಯದ ವಿಚಾರದಲ್ಲಿ ಕನ್ಸರ್ನ್ ಆಗ್ಬಿಟ್ಟಿದ್ದಾರೆ. ಲೈಫ್ ಸ್ಟೈಲ್ ಡಿಸೀಸಸ್ ಹೆಚ್ಚಿಗೆ ಇರೋ ಕಾರಣಕ್ಕಾಗಿ ರೆಗ್ಯುಲರ್ ಹೆಲ್ತ್ ಚೆಕಪ್ಗೆ ಹೋಗುವಂತಹ ಸನ್ನಿವೇಶಗಳು ಹೆಚ್ಚಾಗಿ ನಮಗೆ ಕಂಡು ಬರ್ತಾ ಇದೆ. ಹಾಗೇನೆ ಹೆಲ್ತ್ ಕಾಂಪ್ಲಿಕೇಶನ್ಸ್ ನ ಬಗ್ಗೆ ಆದಷ್ಟು ಬೇಗನೆ ತಿಳ್ಕೊಳ್ಳುವಂತಹ ಕಾತುರ ಸಹ ಜನರಲ್ಲಿ ಇದೆ. ಸೇಫರ್ ಸೈಡ್ಗೆ ಅನ್ನೋ ಕಾರಣಕ್ಕಾಗಿ ರೆಗ್ಯುಲರ್ ಹೆಲ್ತ್ ಚೆಕಪ್ ಗಳಿಂದ ಹೆಲ್ತ್ ಕಾಂಪ್ಲಿಕೇಶನ್ಸ್ ಇದೆಯಾ ಅನ್ನೋದನ್ನ ಕ್ರಾಸ್ ವೆರಿಫೈ ಮಾಡಿಕೊಳ್ಳೋದ್ರಿಂದ ಡಯಾಗ್ನೋಸ್ಟಿಕ್ ಸರ್ವಿಸ್ ಅನ್ನು ಕೊಡುವಂತಹ ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಅಂತ ಕಂಪನಿಗೆ ಡೆಫಿನೆಟ್ಲಿ ಉತ್ತಮ ಗ್ರೋತ್ ಆಪರ್ಚುನಿಟಿ ಇದೆ. ಇವರು ರೂರಲ್ ಏರಿಯಾಸ್ ಅನ್ನ ಟಾರ್ಗೆಟ್ ಮಾಡ್ತಿರೋದ್ರಿಂದ ದೊಡ್ಡ ದೊಡ್ಡ ಬೇರೆ ಏನ್ ಕಾಂಪಿಟೇಟರ್ಸ್ ಇದ್ದಾರೆ ಅವರೆಲ್ಲ ರೂರಲ್ ಪೆನಿಟ್ರೇಷನ್ ಅಷ್ಟಾಗಿ ಆಗಿಲ್ಲ. ಕಡಿಮೆ ದರಕ್ಕೆ ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಕೊಡ್ತಿರೋದ್ರಿಂದ ಟೈರ್ 2, ಟೈರ್ 3 ಸಿಟೀಸ್ಗಳಲ್ಲಿ ಹಾಗೇನೆ ಹಳ್ಳಿಗಳ ಭಾಗದಲ್ಲಿ, ಗ್ರಾಮಾಂತರ ಭಾಗದಲ್ಲೂ ಉತ್ತಮ ಪೆನಿಟ್ರೇಷನ್ ಈ ಕಂಪನಿಗೆ ಸಾಧ್ಯ. ಇದು ಸಹ ಗ್ರೋತ್ಗೆ ಇನ್ನಷ್ಟು ಪುಷ್ ಅನ್ನ ಕೊಡುವಂತಹ ಒಂದು ಅಂಶ. ಹಾಗಾದ್ರೆ ಎಷ್ಟರ ಮಟ್ಟಿಗೆ ರೆವೆನ್ಯೂ ಜನರೇಟ್ ಮಾಡ್ತಿದೆ ಈ ಕಂಪನಿ ಅನ್ನೋದನ್ನ ನಾವು ಗಮನಿಸಬೇಕು. 2019ನೇ ವಿತ್ತೀಯ ವರ್ಷದಲ್ಲಿ 214 ಕೋಟಿ ಇವರು ರೆವೆನ್ಯೂ ಜನರೇಟ್ ಮಾಡಿದ್ರು. 2020ರಲ್ಲಿ 270 ಕೋಟಿ, 2021ನೇ ವಿತ್ತೀಯ ವರ್ಷದಲ್ಲಿ 660 ಕೋಟಿಯನ್ನ ದಾಟಿ ಕಂಪನಿ ಮುನ್ನುಗ್ತಾ ಇದೆ. ಹೀಗಾಗಿ ಲಾಭದ ಹಳಿಗೆ 2021ರಲ್ಲಿ ಅವರು ಬಂದಿದ್ದಾರೆ. ಈಗ ನಾವು ಪ್ರಾಫಿಟ್ ಅಂಡ್ ಲಾಸ್ ನ ಬಗ್ಗೆ ಗಮನಿಸೋಣ. 2019ರಲ್ಲಿ 58 ಕೋಟಿ ಲಾಸ್ ಆಗಿತ್ತು. 2020ರಲ್ಲಿ 120 ಕೋಟಿ. ಆದರೆ ಈಗ 2021ರಲ್ಲಿ 185 ಕೋಟಿಯಷ್ಟು ಲಾಭವನ್ನ ಈ ಕಂಪನಿ ಮಾಡಿದೆ. ಹಾಗಾದ್ರೆ ಕೃಷ್ಣ ಡಯಾಗ್ನೋಸ್ಟಿಕ್ಸ್ಗೆ ಕಾಂಪಿಟೇಟರ್ಸ್ ಯಾರು, ಯಾವ ರೀತಿಯಾದ ಕಾಂಪಿಟೇಷನ್ ಈಗ ಮಾರ್ಕೆಟ್ ನಲ್ಲಿ ಇದೆ ಅನ್ನೋದನ್ನು ನಾವು ಗಮನಿಸಿದಾಗ ಮೊದಲಿಗೆ ಡಾಕ್ಟರ್ ಲಾಲ್ಪಾತ್ ಲ್ಯಾಬ್ಸ್, ಮೆಟ್ರೋ ಪ್ಲಸ್, ಥೈರೋಕೇರ್ ಹಾಗೇನೆ SRL ಡಯಾಗ್ನೋಸ್ಟಿಕ್ಸ್ ಸ್ಟಿಫ್ ಕಾಂಪಿಟೇಷನ್ ಅನ್ನ ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಕಂಪನಿಗೆ ಕೊಡ್ತಿದ್ದಾರೆ. ಈಗ IPO ಡೀಟೇಲ್ಸ್ ಅನ್ನ ಗಮನಿಸೋಣ. ಆಗಸ್ಟ್ 4ರಿಂದ ಆಗಸ್ಟ್ 6ರವರೆಗೆ ಸಬ್ಸ್ಕ್ರಿಪ್ಷನ್ಗೆ ಅವಕಾಶ ಇದೆ. 933 ರೂಪಾಯಿಂದ 954 ರೂಪಾಯಿವರೆಗಿನ ಪ್ರೈಸ್ ಬ್ಯಾಂಡ್. ಮಿನಿಮಮ್ ಲಾಟ್ ಒಟ್ಟು 15 ಶೇರ್ಗಳ ಒಂದು ಲಾಟ್ ಆಗುತ್ತೆ. 14,300 ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್. IPOಗೆ ಹೋಗ್ತಿರುವ ಇನ್ನೊಂದು ಕಂಪನಿ ವೆಂಡ್ಲಾಸ್ ಬಯೋಟೆಕ್.
2001ರಲ್ಲಿ ಆರಂಭಗೊಂಡ ಈ ಕಂಪನಿ ಔಷಧಿಗಳನ್ನ ತಯಾರು ಮಾಡುತ್ತೆ. ಇದಕ್ಕೆ ಫಾರ್ಮಾಸ್ಯೂಟಿಕಲ್ ಫಾರ್ಮುಲೇಷನ್ಸ್ ಕಾಂಟ್ರಾಕ್ಟ್ ಡೆವಲಪ್ಮೆಂಟ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ ಅಂತಾರೆ. ಅಂದ್ರೆ ಲೀಡಿಂಗ್ ಔಷಧ ಕಂಪನಿಗಳೇನಿದ್ದಾವೆ ಅವುಗಳಿಗೆ ಇವರು ತಯಾರು ಮಾಡಿಕೊಡ್ತಾರೆ. ಫಾರ್ಮುಲಾಗಳನ್ನ ಆ ಔಷಧ ಕಂಪನಿಗಳು ಈಗ ವಿಂಡ್ಲಾಸ್ ಬಯೋಟೆಕ್ ಕಂಪನಿಗಳಿಗೆ ಕೊಡ್ತಾರೆ. ಇವರು ಆ ಫಾರ್ಮುಲಾ ಏನ್ ಕೊಟ್ಟಿರ್ತಾರೆ ಅದಕ್ಕೆ ತಕ್ಕ ಹಾಗೆ ತಯಾರು ಮಾಡಿ ಕೊಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಫೋನ್ ನೋಡ್ತೀವಲ್ವಾ, ಈಗ ಆಪಲ್ ಅಂದ್ಕೊಳ್ಳಿ, ಆ ಫೋನ್ ಅನ್ನ ಆಪಲ್ ಕಂಪನಿಯವರೇ ಪ್ಲಾಂಟ್ ಅನ್ನು ಸ್ಟಾರ್ಟ್ ಮಾಡಿ ಎಲ್ಲಾ ಕಡೆ ಅವರು ತಯಾರು ಮಾಡೋದಿಲ್ಲ. ಅವರು ಡಿಸೈನ್ ಅನ್ನ ಕೊಡ್ತಾರೆ. ಬೇರೆ ಕಂಪನಿಗಳು ಸರ್ವಿಸ್ ಅನ್ನ ಕೊಡೋದಕ್ಕೆ ಅಂತ ಬೇಕಾಗಿರುವ ಸೆಟಪ್ ಅನ್ನು ಮಾಡ್ಕೊಂಡಿರುವಂತಹ ಕಂಪನಿಗಳು ಇಂತಿಷ್ಟು ಅಂತ ಕೂಲಿಯನ್ನು ಪಡ್ಕೊಂಡು ಆ ಸ್ಪೆಸಿಫಿಕೇಶನ್ಸ್ ಏನಿರುತ್ತೆ ಆ ಸ್ಪೆಸಿಫಿಕೇಶನ್ಸ್ಗೆ ತಯಾರು ಮಾಡಿ ಕೊಡ್ತವೆ. ಆ ಥರದ ಒಂದು ಔಷಧದ ಕಂಪನಿ ವಿಂಡ್ಲಾಸ್ ಬಯೋಟೆಕ್. ವಿಂಡ್ಲಾಸ್ ಬಯೋಟೆಕ್ನ ಕಸ್ಟಮರ್ಸ್ ಯಾರ್ಯಾರು ಅಂತ ನಾವು ನೋಡಿದಾಗ ದಿಗ್ಗಜ ಕಂಪನಿಗಳ ಹೆಸರು ಬರುತ್ತೆ. ಫೈಸರ್ ಲಿಮಿಟೆಡ್ ಇತ್ತೀಚೆಗೆ ವ್ಯಾಕ್ಸಿನ್ ವಿಚಾರದಲ್ಲಿ ಸದ್ದು ಮಾಡಿತ್ತು. ಸನೋಫಿ ಇಂಡಿಯಾ ಲಿಮಿಟೆಡ್, ಕ್ಯಾಡಿಲಾ ಹೆಲ್ತ್ ಕೇರ್, ಎಮ್ಕ್ಯೂರ್, ಈ ತರದ ದಿಗ್ಗಜ ಕಂಪನಿಗಳು ವಿಂಡ್ಲಾಸ್ ಬಯೋಟೆಕ್ ಕಂಪನಿಗಳಿಗೆ ಆರ್ಡರ್ಸ್ ಅನ್ನ ಕೊಡ್ತಿವೆ. ಈ ಕಂಪನಿಯ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಡೆಹ್ರಾಡೂನ್ ನಲ್ಲಿದೆ. ಇಲ್ಲಿ ಏನೆಲ್ಲ ತಯಾರು ಮಾಡಬಹುದು, ಅವರು ಎಷ್ಟು ಕೆಪಾಸಿಟಿ ಇದೆ ಅನ್ನೋದನ್ನ ನಾವು ಗಮನಿಸಿದಾಗ ಈ ಕಂಪನಿಯ ವ್ಯಾಪ್ತಿ ನಮಗೆ ಗೊತ್ತಾಗುತ್ತೆ. ಎಷ್ಟು ಏಬಲ್ ಈ ಕಂಪನಿ ಅನ್ನೋದು ಗೊತ್ತಾಗುತ್ತೆ. ಏನಪ್ಪಾ ಅಂದ್ರೆ ಒಟ್ಟು 706 ಕೋಟಿ ಟ್ಯಾಬ್ಲೆಟ್ಗಳನ್ನ ಅಂದ್ರೆ ಅಥವಾ ಕ್ಯಾಪ್ಸ್ಯೂಲ್ಗಳನ್ನು ತಯಾರು ಮಾಡುವಂತಹ ಫೆಸಿಲಿಟಿ ಡೆಹ್ರಾಡೂನ್ ನಲ್ಲಿದೆ. ಅಲ್ಲಿ ಒಟ್ಟು 5 ಕೋಟಿ ಸ್ಯಾಚೆಟ್ಗಳನ್ನು ತಯಾರು ಮಾಡೋದಕ್ಕೆ ಕೆಪಾಸಿಟಿ ಇದೆ. ಹಾಗೇನೆ 6 ಕೋಟಿ ಲಿಕ್ವಿಡ್ ಬಾಟಲ್ಗಳನ್ನು ತಯಾರು ಮಾಡೋದಕ್ಕೆ ಕೆಪಾಸಿಟಿಯ ಫೆಸಿಲಿಟಿಯನ್ನ ಈ ಕಂಪನಿ ಹೊಂದಿದೆ. ಹಾಗಾದ್ರೆ ಎಷ್ಟರ ಮಟ್ಟಿಗೆ ಲಾಭ ಮಾಡ್ತಿದೆ ಈ ಕಂಪನಿ ಅನ್ನೋದನ್ನ ಗಮನಿಸೋಣ. 2019ರಲ್ಲಿ 63 ಕೋಟಿ ಲಾಭವನ್ನ ಮಾಡಿದ್ದ ಈ ಕಂಪನಿ 2020ರಲ್ಲಿ 16 ಕೋಟಿಗೆ ಇಳಿತು. 2021ರಲ್ಲಿ 15 ಕೋಟಿಯಷ್ಟೇ ಲಾಭ ಮಾಡೋದಕ್ಕೆ ಸಾಧ್ಯ ಆಗಿದೆ. ಈ 3 ವರ್ಷದಲ್ಲಿ ಟೋಟಲ್ ಅಸೆಟ್ನ ವ್ಯಾಲ್ಯೂ ಸಹ ಕಡಿಮೆ ಆಗಿದೆ. ಬಟ್ ರೆವೆನ್ಯೂ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತಿದೆ. ಹಾಗಿದ್ರೂ ನಷ್ಟವನ್ನ ಅನುಭವಿಸಿದೆ ಈ ಕಂಪನಿ. ಈಗ IPO ಡೀಟೇಲ್ಸ್ ಅನ್ನ ಗಮನಿಸೋಣ. ಆಗಸ್ಟ್ 4ರಿಂದ 6ನೇ ತಾರೀಕಿನವರೆಗೆ ಸಬ್ಸ್ಕ್ರಿಪ್ಷನ್ಗೆ ಅವಕಾಶ ಇದೆ. ಹಾಗೇನೆ 17ನೇ ತಾರೀಕು ಲಿಸ್ಟ್ ಆಗ್ತಿದೆ. ಒಂದು ಲಾಟ್ ನಲ್ಲಿ 30 ಷೇರು, 13,800 ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್, ಒಟ್ಟು 14 ಮ್ಯಾಕ್ಸಿಮಮ್ ಲಾಟ್ ಗಳನ್ನ ನೀವು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. 1,93,000 ರೂಪಾಯಿ ಆಗುತ್ತೆ. IPOಗೆ ಹೋಗ್ತಿರುವ ಇನ್ನೊಂದು ಕಂಪನಿಯ ಹೆಸರು ಎಕ್ಸಾರೋ ಟೈಲ್ಸ್. ಇದು 2008ರಲ್ಲಿ ಆರಂಭಗೊಂಡ ಕಂಪನಿ. ವಿಟ್ರಿಫೈಡ್ ಟೈಲ್ಸ್ ನಲ್ಲಿ ಇವರು ಅನೇಕ ಡಿಸೈನ್ ಗಳನ್ನ ಹೊಂದಿದ್ದಾರೆ. 1000ಕ್ಕೂ ಹೆಚ್ಚು ಡಿಸೈನ್ಗಳು ಅನ್ನೋದು ಈ ಕಂಪನಿಯ ಖ್ಯಾತಿಗೆ ಸೇರುವಂತಹ ಇನ್ನೊಂದು ವಿಚಾರ. ಹಾಗೇನೆ 6 ಸೈಜ್ಗಳಲ್ಲಿ ಇವರು ಟೈಲ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ವಿದೇಶಗಳಿಗೂ ಸಹ ಇವರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದು ಪೋಲ್ಯಾಂಡ್, USA ಇಂಥ ದೇಶಗಳಲ್ಲೂ ಸಹ ಬಿಸ್ನೆಸ್ ಅನ್ನ ಹೊಂದಿದ್ದಾರೆ. ಈ ಕಂಪನಿಯ ಸ್ಟ್ರೆಂತ್ ಅಂತ ನಾವು ಗಮನಿಸಿದ್ರೆ ಭಾರತದಾದ್ಯಂತ ಹಾಗೇನೆ ವಿದೇಶದಲ್ಲೂ ಸೇರಿ ಒಟ್ಟು 2,000 ಡೀಲರ್ಗಳಿದ್ದಾರೆ. 27 ರಾಜ್ಯದಲ್ಲಿ ಈ ಸಂಸ್ಥೆ ವ್ಯಾಪಾರವನ್ನು ಹೊಂದಿದೆ. 13 ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಗ್ಲೇಸ್ಡ್ ವಿಟ್ರಿಫೈಡ್ ಟೈಲ್ಸ್ ಅನ್ನ ಭಾರತದಲ್ಲಿ ಅತಿ ಹೆಚ್ಚು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ ಎಕ್ಸಾರೋ. ಹಾಗಾದ್ರೆ ಈ ಕಂಪನಿ ಎಷ್ಟರ ಮಟ್ಟಿಗೆ ಲಾಭ ಮಾಡ್ತಿದೆ ಅನ್ನೋದನ್ನ ಗಮನಿಸಬೇಕು. 2019ರಲ್ಲಿ 8 ಕೋಟಿಯಷ್ಟು ಲಾಭ ಮಾಡಿತ್ತು. 2020ರಲ್ಲಿ 11 ಕೋಟಿ, ಹಾಗೇನೆ 2021ರಲ್ಲಿ 15 ಕೋಟಿಗೆ ಲಾಭದ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡು ಮುಂದೆ ಸಾಗ್ತಿದೆ ಎಕ್ಸಾರೋ ಟೈಲ್ಸ್. ಏನು ಈ ಕಂಪನಿಯ IPO ಡೀಟೇಲ್ಸ್ ಅನ್ನು ನಾವು ಗಮನಿಸಿದ್ರೆ 4ನೇ ತಾರೀಕು ಆರಂಭಗೊಳ್ಳುತ್ತೆ. 6ನೇ ತಾರೀಕಿನವರೆಗೆ ಏನು ಸಬ್ಸ್ಕ್ರಿಪ್ಷನ್ಗೆ ಅವಕಾಶ ಇದೆ. ಹಾಗೆಯೇ ಆಗಸ್ಟ್ 17ನೇ ತಾರೀಕು ಲಿಸ್ಟ್ ಆಗಲಿದೆ ಎಕ್ಸಾರೋ ಟೈಲ್ಸ್. ಜೊತೆಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂತ ನೋಡಿಕೊಂಡ್ರೆ ಒಂದು ಲಾಟ್ ನಲ್ಲಿ 125 ಷೇರು 15,000 ರೂಪಾಯಿ ಆಗುತ್ತೆ. ಮ್ಯಾಕ್ಸಿಮಮ್ 13 ಲಾಟ್ಗಳನ್ನು ನೀವು ಕೊಂಡ್ಕೊಳ್ಳಬಹುದು. 1,95,000 ರೂಪಾಯಿ ಆಗುತ್ತೆ. ಕಾಂಪಿಟೇಟಿವ್ ಸ್ಟ್ರೆಂತ್ ಇದ್ದರೂ ಸಹ ಪ್ರಮೋಟರ್ ಶೇರ್ನ ವಿಚಾರದಲ್ಲಿ ನಾವು ಗಮನಿಸಬೇಕಾಗುತ್ತೆ. ಯಾಕೆ ಅಂತಂದ್ರೆ IPO ಹೋಗೋದಕ್ಕೆ ಮುನ್ನ 56% ಇರುವ ಪ್ರಮೋಟರ್ ಶೇರಿಂಗ್ ಈಗ IPO ನಂತರದಲ್ಲಿ ಒಟ್ಟು 42%ಗೆ ಬರಲಿದೆ. ಈ ವಿಚಾರವನ್ನು ಗಮನಿಸಿ ಮುಂದುವರಿಯಬೇಕು. ಸೊ ಈ 4 ಕಂಪನಿಗಳು ಒಟ್ಟು 3,600 ಕೋಟಿ ಮೌಲ್ಯದ ಓವರ್ ಆಲ್ IPOಗೆ ಹೋಗ್ತಾ ಇವೆ. ನೀವು ಗಮನಿಸಿ ನಿಮಗೆ ಯಾವ ಕಂಪನಿ ಸೂಕ್ತ ಅಂತ ಅನಿಸುತ್ತೆ, ಮುಂದಿನ ದಿನಗಳಲ್ಲಿ ಬೆಳೆಯೋದಕ್ಕೆ ಅವಕಾಶ ಇದೆ ಅಂತ ಅನಿಸುತ್ತೆ, ಅಂಥ ಕಂಪನಿಯ ಮೇಲೆ ಹೂಡಿಕೆ ಮಾಡೋ ನಿರ್ಣಯವನ್ನ ಕೈಗೊಳ್ಳಿ. ಹಾಗಾದ್ರೆ ನೀವು ಸಹ IPO ಬಗ್ಗೆ ಕಲಿಬೇಕಾ? IPOಗೆ ಅಪ್ಲೈ ಮಾಡೋದು ಹೇಗೆ? ಯಾವ IPO ಉತ್ತಮ ಲಾಭವನ್ನ ಕೊಡಬಹುದು? ಕಂಪನಿಗಳನ್ನು ನಾವು ಅನಲೈಸ್ ಮಾಡೋದು ಹೇಗೆ? ಈ ಎಲ್ಲ ಅಂಶಗಳನ್ನು ಕಲಿಬೇಕು ಅನ್ನೋದಾದ್ರೆ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್, IPO ಬಗ್ಗೆನೇ ಡೀಟೇಲ್ಡ್ ಕೋರ್ಸ್ಗಳು ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ನಲ್ಲಿ ಲಭ್ಯ. ಈ ಕೂಡಲೇ ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ ನಿಂದ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. IPO ಅನ್ನೋ ರೆಫರಲ್ ಕೋಡ್ ಬಳಸಿದ್ರೆ 2,000 ರೂಪಾಯಿವರೆಗೆ ಸ್ಕಾಲರ್ಶಿಪ್ ಅನ್ನು ಪಡ್ಕೊಂಡು 300ಕ್ಕೂ ಹೆಚ್ಚು ಕೋರ್ಸ್ಗಳನ್ನ ಎಕ್ಸ್ಪರ್ಟ್ ಗಳಿಂದ ನೀವು ಕಲಿಯಬಹುದು. ಗೆದ್ದವರು ನಿಮಗೆ ಮಾರ್ಗದರ್ಶನವನ್ನ ಮಾಡ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ಯಾವ ವಿಚಾರದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಿ. ಬುದ್ಧಿವಂತರಾಗಿ, ಶ್ರೀಮಂತರಾಗಿ.